ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ತಿಂಗಳ ಆರಂಭದೊಂದಿಗೆ ದೇಶಾದ್ಯಂತ ಸಾರ್ವಜನಿಕರಿಗೆ ಸಂಬಂಧಿಸಿದ ಹಲವು ಪ್ರಮುಖ ನಿಯಮಗಳು ಜಾರಿಗೆ ಬರುತ್ತಿವೆ. ನೀವು LPG ಗ್ಯಾಸ್ ಸಿಲಿಂಡರ್ ಬಳಸುತ್ತಿದ್ದರೆ, ಬ್ಯಾಂಕ್ ಖಾತೆ ಹೊಂದಿದ್ದರೆ, ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುತ್ತಿದ್ದರೆ, ರೈಲ್ವೆ ತಾತ್ಕಾಲ್ ಟಿಕೆಟ್ ಬುಕ್ ಮಾಡುತ್ತಿದ್ದರೆ ಅಥವಾ ಆಧಾರ್ ಕಾರ್ಡ್ ಬಳಸುತ್ತಿದ್ದರೆ ಈ ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತ. ಮೊದಲಿಗೆ ರೈಲ್ವೆ ತಾತ್ಕಾಲ್ ಟಿಕೆಟ್ ಬುಕ್ಕಿಂಗ್ನಲ್ಲಿ ಬದಲಾವಣೆ ಬಗ್ಗೆ ನೋಡೋದಾದರೆ, ಹೊಸ ನಿಯಮಗಳ ಪ್ರಕಾರ ತಾತ್ಕಾಲ್ ಟಿಕೆಟ್ ಬುಕ್ ಮಾಡಲು IRCTC ಖಾತೆ ಆಧಾರ್ ಲಿಂಕ್ ಮಾಡಿರುವುದು ಅಗತ್ಯವಾಗಬಹುದು. ಕೆಲವು ಸಂದರ್ಭಗಳಲ್ಲಿ OTP ಪರಿಶೀಲನೆಯ ನಂತರವೇ ಬುಕ್ಕಿಂಗ್ ಪೂರ್ಣಗೊಳ್ಳುತ್ತದೆ. ಇದರ ಉದ್ದೇಶ ನಕಲಿ ಖಾತೆಗಳು ಮತ್ತು ಬ್ಯಾಟ್ಗಳ ಮೂಲಕ ನಡೆಯುವ ಬುಕ್ಕಿಂಗ್ಗಳನ್ನು ತಡೆಯುವುದು. ಮುಂದಿನ ಅಪ್ಡೇಟ್ CKYC 2.0 ಬಗ್ಗೆ. ಬ್ಯಾಂಕ್, ವಿಮೆ, ಮ್ಯೂಚುವಲ್ ಫಂಡ್ ಅಥವಾ ಇತರೆ ಹಣಕಾಸು ಸೇವೆಗಳಿಗೆ ಪ್ರತಿ ಸಾರಿ KYC ದಾಖಲೆಗಳನ್ನು ನೀಡುವ ತೊಂದರೆ ಕಡಿಮೆ ಮಾಡಲು ಕೇಂದ್ರ KYC ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸಲಾಗಿದೆ. ಒಮ್ಮೆ CKYC ಪೂರ್ಣಗೊಂಡರೆ ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ಅದೇ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವವರಿಗೆ ಕೂಡ ಮಹತ್ವದ ಮಾಹಿತಿ ಇದೆ. ಗಡುವಿನ ನಂತರ ITR ಸಲ್ಲಿಸಿದರೆ ಆದಾಯ ತೆರಿಗೆ ಕಾಯ್ದೆಯ ನಿಯಮಗಳ ಪ್ರಕಾರ ದಂಡ ಶುಲ್ಕ ವಿಧಿಸಬಹುದು. ಆದ್ದರಿಂದ ಗಡುವಿನೊಳಗೆ ರಿಟರ್ನ್ ಸಲ್ಲಿಸುವುದು ಉತ್ತಮ. ಇನ್ನು LPG ಗ್ಯಾಸ್ ಸಿಲಿಂಡರ್ ದರಗಳನ್ನು ಪ್ರತಿ ತಿಂಗಳ ಮೊದಲ ದಿನ ಪರಿಶೀಲಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಹಾಗೂ ರೂಪಾಯಿ ವಿನಿಮಯ ದರದ ಆಧಾರದ ಮೇಲೆ ದರದಲ್ಲಿ ಏರಿಳಿತವಾಗುವ ಸಾಧ್ಯತೆ ಇರುತ್ತದೆ. ಕ್ರೆಡಿಟ್ ಕಾರ್ಡ್ ಬಳಕೆದಾರರು ತಮ್ಮ ಬ್ಯಾಂಕ್ನ ಹೊಸ ನಿಯಮಗಳನ್ನು ಪರಿಶೀಲಿಸಬೇಕು. ಕೆಲವು ಬ್ಯಾಂಕ್ಗಳು ರಿವಾರ್ಡ್ ಪಾಯಿಂಟ್, ಲೋನ್ ಪ್ರವೇಶ ಹಾಗೂ ಸೇವಾ ಶುಲ್ಕಗಳಲ್ಲಿ ಬದಲಾವಣೆಗಳನ್ನು ಮಾಡಬಹುದು. ಇನ್ನು RBI ಹಣಕಾಸು ನೀತಿ ಸಭೆಯ ನಂತರ ರೆಪೋ ದರದಲ್ಲಿ ಬದಲಾವಣೆ ನಡೆದರೆ ಗೃಹ ಸಾಲ, ವಾಹನ ಸಾಲ ಮತ್ತು ಇತರ ಸಾಲಗಳ EMI ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಫಿಕ್ಸ್ಡ್ ಡೆಪಾಸಿಟ್ ಬಡ್ಡಿ ದರಗಳಲ್ಲೂ ಬದಲಾವಣೆ ಆಗಬಹುದು. ಆಧಾರ್ ಕಾರ್ಡ್ ಹೊಂದಿರುವವರು ಹಲವು ವರ್ಷಗಳಿಂದ ಯಾವುದೇ ಅಪ್ಡೇಟ್ ಮಾಡಿಸದೇ ಇದ್ದರೆ ಗುರುತು ಮತ್ತು ವಿಳಾಸದ ದಾಖಲೆಗಳನ್ನು ನವೀಕರಿಸುವುದು ಉತ್ತಮ. ಮಕ್ಕಳಿಗೆ ಅಗತ್ಯವಿರುವ ಬಯೋಮೆಟ್ರಿಕ್ ಅಪ್ಡೇಟ್ಗಳನ್ನು ಕೂಡ ಸಮಯಕ್ಕೆ ಮಾಡಿಸಬೇಕು. ಆಗಸ್ಟ್ ತಿಂಗಳಲ್ಲಿ ಹಲವು ಹಬ್ಬಗಳು ಹಾಗೂ ವಾರಾಂತ್ಯ ರಜೆಗಳ ಕಾರಣ ಬ್ಯಾಂಕ್ ಶಾಖೆಗಳು ಕೆಲವು ದಿನ ಮುಚ್ಚಿರುತ್ತವೆ. ಆದ್ದರಿಂದ ಬ್ಯಾಂಕ್ಗೆ ಸಂಬಂಧಿಸಿದ ಪ್ರಮುಖ ಕೆಲಸಗಳನ್ನು ಮುಂಚಿತವಾಗಿ ಯೋಜಿಸಿಕೊಳ್ಳಿ. ವ್ಯಾಪಾರಿಗಳಿಗೆ GST ಹಾಗೂ ಇ-ವೇಲ್ ಬಿಲ್ ವ್ಯವಸ್ಥೆಯಲ್ಲಿ ತಾಂತ್ರಿಕ ಬದಲಾವಣೆಗಳು ಅನ್ವಯವಾಗಬಹುದು. ಬಿಲ್ಲಿಂಗ್ ಸಾಫ್ಟ್ವೇರ್ ನವೀಕರಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಉತ್ತಮ. ವಿಮಾನ ಪ್ರಯಾಣ ಮಾಡುವವರು ಕೂಡ ಗಮನಿಸಬೇಕು. ವಿಮಾನ ಇಂಧನ ದರಗಳಲ್ಲಿ ಬದಲಾವಣೆಗಳಾದರೆ ಟಿಕೆಟ್ ದರಗಳ ಮೇಲೂ ಪರಿಣಾಮ ಬೀಳಬಹುದು. ಈ ಎಲ್ಲ ಮಾಹಿತಿ ನಿಮ್ಮ ದೈನಂದಿನ ಜೀವನ ಮತ್ತು ಹಣಕಾಸಿನ ವಿವರಗಳಿಗೆ ಸಂಬಂಧಿಸಿದವು. ಆದ್ದರಿಂದ ಅಧಿಕೃತ ಪ್ರಕಟಣೆಗಳು ಹಾಗೂ ಸಂಬಂಧಿತ ಸಂಸ್ಥೆಗಳ ಮಾಹಿತಿಯನ್ನು ಪರಿಶೀಲಿಸಿ ನಂತರವೇ ಕ್ರಮ ಕೈಗೊಳ್ಳಿಕೊಳ್ಳಿ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.